ವಯಸ್ಸಾದ ಕಾಲಕ್ಕೆ ಏನ್ ಮಾಡಬೇಕು ಅಂತ ಕೇಳಿದೆ ಅಲ್ಲ. ವಯಸ್ಸಾದ ಕಾಲಕ್ಕೆ ಮೊದಲು ಆಗಾಗ ಮನೆ ಬಿಟ್ಟು ಹೋಗೋದು ಕಲಿಬೇಕಂತ, ಮನೆ ಒಳಗೆ ಇರಬಾರ್ದಂತ. ವಯಸ್ಸಾದ್ಮೇಲೆ ಸಾಯ್ತೇನೆ ಅನ್ನುವ ಭಯವನ್ನ ಬಿಡಬೇಕಂತ. ಭಯಗ್ರಸ್ತವಾದ ಮನಸ್ಸು ಭಗವಂತನ ಚಿಂತನೆಯಲ್ಲಿ ನಿಲ್ಲಲ್ಲ. ಭಯ ಬಿಡಬೇಕು. ಮನೆ ಮೇಲಿರುವ ಮಮಕಾರವನ್ನ ಮೊದಲು ಬಿಡಬೇಕು. ಹೇಳೋದು ಸುಲಭ, ಮಾಡೋದು ಕಷ್ಟ. ಅಭ್ಯಾಸ ಯೋಗೇನತ್ತು ಕೌಂತೆಯ, ಅಭ್ಯಾಸ ಮಾಡ್ಕೋ. ಒಂದೇ ಸತಿ ಮನೆ ಬಿಟ್ಟು ಹೋಗೋದಾದ್ರೆ ಪ್ರಾಬ್ಲಮ್. ಅದಕ್ಕೆ ಆಗಾಗ ಬಿಟ್ಟು ಹೋಗ್ತಾ ಇರ್ಬೇಕು. ಎಲ್ಲಿ ಹೋಗ್ಬೇಕು? ಪುಣ್ಯತೀರ್ಥ ಜಲಾಪ್ಲತಃ, ಎಲ್ಲಿ ಪುಣ್ಯ ನದಿಗಳು ಹರಿತಾ ಇದೆ, ಎಲ್ಲಿ ಪುಣ್ಯಾತ್ಮರಿದ್ದಾರೆ, ಎಲ್ಲಿ ಸಜ್ಜನರಿದ್ದಾರೆ. ದಿನ 4:15 ಇರ್ಲಿ, 5:15 ಇರ್ಲಿ, 6 ಇರ್ಲಿ, 7 ಇರ್ಲಿ, 1-1.5 ಗಂಟೆ ಕಾಲ ಮನೆ ಬಿಟ್ಟು ಬರೋದನ್ನ ಮೊದಲು ಕಲಿಬೇಕು. ಭಾಗವತ ಹೇಳುತ್ತೆ. ಮುಖ್ಯ ಭಾಗವತದಲ್ಲಿ ಶುಕಾಚಾರ್ಯ ಹೇಳುವ ಮಾತೆ ಇದು. ಮೊದಲು ಮನೆ ಬಿಟ್ಟು ಹೋಗೋದು ಕಲೀರಿ. ಮನೆ ಬಿಟ್ಟು ಹೋಗೋದು ಅಂದ್ರೆ ರಾತ್ರಿ ಎದ್ದು ಬಿಟ್ಟು ಹೋಗ್ಬಿಡಬಾರ್ದು. ಹೇಳಿ ಕೇಳಿ ಹೋಗ್ಬೇಕು, ಹೇಳಿ ಕೇಳಿ ಹೋಗ್ಬೇಕು. ಒಂದೇ ಒಂದ್ ಸತಿ ಹೇಳ್ದೆ ಕೇಳದೆ ಹೋಗೋದು ಒಂದೇ ಒಂದ್ ಸತಿ. ನೀವು ಬದುಕಿದಿರಿ ಅಂತಾದ್ರೆ ಹೇಳಿ ಹೋಗಿ, ಹೋಗ್ಲಾ ಅಂತ ಕೇಳಿ ಹೋಗಿ. ನೀವು ಹೋಗೋದ್ರಿಂದ ಇದ್ದವ್ರಿಗೆಲ್ಲ ಗಾಬರಿ ಮಾಡಬೇಡಿ. ನಮ್ಮಪ್ಪ ಮಧ್ಯಾಹ್ನ ಮಲಗಿದ್ರು 4:15 ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ. ಇದಾಗಬಾರ್ದು. ಪ್ರವಚನಕ್ಕೆ ಹೋಗಿ ಬರ್ತೀನಪ್ಪ, ನೀ ಏನು ಯೋಚನೆ ಮಾಡಬೇಡ, ಹೇಳಿ ಬನ್ನಿ. ಮಮಕಾರ ಬಿಡಿ. ಮನೆ ಬಿಡಿ ಅಂದ್ರೆ ಪೂರ ಬಿಡಿ ಅಲ್ಲ, ಮನಸ್ಸಿನಲ್ಲಿರುವ ಮನೆಯಲ್ಲಿರುವ ಮನಸ್ಸನ್ನ ಬಿಡಿ. ದೇವರಲ್ಲಿ ಮನಸ್ಸು ಬರಬೇಕಾದ್ರೆ ಮನೆಯಲ್ಲಿದ್ರೆ ಬರಲ್ಲ. ಮನೆಯಲ್ಲಿದ್ದಾಗ ಮನಸ್ಸು ಮನೆಯಲ್ಲಿರುವವರ ಮೇಲೆ ಇರುತ್ತೆ. ಮಡದಿ, ಮಕ್ಕಳು, ಮಾರುತಿ, ಮನೆ ಇದ್ರೊಳಗೆ ತಿರುಗ್ತಿರುತ್ತೆ. ಮಾಧವನಲ್ಲಿ ಮನಸ್ಸು ಬೇಕಂತಾದ್ರೆ ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ನಿಮ್ ಸೈಟಿನಿಂದ ಅದು ಔಟ್ ಆದ್ರೆ ಮಾತ್ರ ಮಾಧವನಲ್ಲಿ ಮನಸ್ಸು ಬರಲಿಕ್ಕೆ ಸಾಧ್ಯ. ಆದ